ನಮಸ್ತೆ. ಶುಕ್ರವಾರದ ಮಿನಿ ಬ್ಲಾಗು. ಬೆಳಗ್ಗೆ ಎದ್ದಿದ ತಕ್ಷಣ ಮನೆ ಕೆಲಸ ಎಲ್ಲ ಮುಗಿಸಿ ಬೇಗ ಬೇಗ ರೆಡಿಯಾಗಿ ಸ್ವಲ್ಪ ಸ್ಯಾರಿ ಕೆಲಸ ಮಾಡೋಣ ಅಂತ ಬಂದೆ. ನಾನು ಕೂಡ ರೆಡಿಯಾಗಿ ನೀಟಾಗಿ ಸ್ಯಾರಿನೆಲ್ಲ ಚೆನ್ನಾಗಿ ಉಟ್ಕೊಂಡು ಆಮೇಲೆ ಟುಸ್ ಅಂತ ಮಲಿಕಂಡೆ. ಸಿಕ್ಕಾಬಟ್ಟೆ ದೃಷ್ಟಿ ಆಯಿತು. ನಮ್ಮ ಮಂಜಮ್ಮ ಹೇಗೆ ತೆಗಿತಿದ್ದಾರೆ ನೋಡಿ ದೃಷ್ಟಿನ. ಸಿಕ್ಕಾಬಟ್ಟೆ ತಲೆ ಸುತ್ತು ಇನ್ನೊಂದು ದೃಷ್ಟಿ ತೆಗ್ದಾದ್ಮೇಲೆ ಮನೆ ಕಸನ ತಗೊಂಡೋಗಿ ಡಸ್ಟ್ಬಿನ್ಗೆ ಹಾಕ್ಬೇಕಾಗಿತ್ತು. ಹಂಗಾಗಿ ಡಸ್ಟ್ಬಿನ್ಗೆ ಹಾಕೋಣ ಅಂತ ಕಸ ನಮ್ಮ ರಾಗುನ ಹಾಕಲ್ಲ ಡಸ್ಟ್ಬಿನ್ಗೆ. ರಾಗುನ ಕರ್ಕೊಂಡು ಹಾಗೆ ಸ್ವಲ್ಪ ವೈಟ್ ಶೀಟು ಪೇಪರ್ ಬೇಕಿತ್ತು. ಹಂಗೆ ತಗೊಂಡು ರಾಗುನು ಸ್ವಲ್ಪ ವಾಕ್ ಮಾಡಿಸ್ಕೊಂಡು ಕರ್ಕೊಂಡು ಬಂದೆ. ತಗೊಂಡು ಮನೆಗೆ ಬಂದರೂ ಕೂಡ ಯಾಕೋ ಸಮಾಧಾನ ಆಗ್ತಾನೆ ಇರಲಿಲ್ಲ. ಮನೆ ತುಂಬ ಕೆಲಸ ಇತ್ತು, ಸ್ಯಾರಿ ಕೆಲಸ ಇತ್ತು, ಬುಕ್ಕಿಂಗು ಬರ್ತಾನೆ ಇತ್ತು. ಇನ್ನು ಬುಕ್ಕಿಂಗ್ ತೊಗೊಂಡಿಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ ಅಂತೇಳಿ ಮಲ್ಕೊಂಡಿಲ್ಲ. ಇಷ್ಟು ಚೆನ್ನಾಗಿ ರೆಡಿ ಆದರೆ ದೃಷ್ಟಿ ಆಗದೆ ಇರುತ್ತಾ? ದೃಷ್ಟಿ ಆಗೇ ಆಗುತ್ತೆ. ಸರಿ ಅಂತೇಳಿ ಬೇಗ ಬೇಗ ಕೊರಿಯರ್ ಪಾಸ್ ಮಾಡಿಬಿಡೋಣ ಅಂತೇಳಿ ಬೇಗ ಎಲ್ಲ ಬರೆದೆ. ಮ್ಯಾಮು ಕೂಡ ಬಂದು ಬೇಗ ಬೇಗ ಅವರು ಕೂಡ ಎಲ್ಲ ಪ್ಯಾಕಿಂಗ್ ಮಾಡಿರೋದನ್ನೆಲ್ಲ ತೊಗೊಂಡೋಗ್ತಾಯಿದ್ರು. ನಾನಂತೂ ಯಾವ ಸ್ಯಾರಿ ಬುಕ್ ಆಗಿರುತ್ತೆ ಅದನ್ನು ಅಲ್ಲಿದಲ್ಲೇ ಡಿಸ್ಪ್ಯಾಚ್ ಮಾಡಿಬಿಡ್ತೀನಿ, ಯಾವುದು ಕೂಡ ಇಟ್ಕೊಳ್ಳಲ್ಲ. ಮೊನ್ನೆ ರೆಡ್ ಸ್ಯಾರಿನ ಬುಕ್ ಮಾಡ್ಕೊಂಡಿದ್ದೀರಾ, ಕಾರಣಾಂತರದಿಂದ ಗ್ಯಾಸ್ದು ಏನೋ ಪ್ರಾಬ್ಲಮ್ ಆಗಿ ಸ್ಯಾರಿ ಇನ್ನೂ ಬಂದಿಲ್ಲ. ಸೋಮವಾರದ ಮೇಲೆ ಬರುತ್ತೆ. ಖಂಡಿತ ಯಾರೆಲ್ಲ ಸ್ಯಾರಿಗಳನ್ನ ಬುಕ್ ಮಾಡ್ಕೊಂಡಿದ್ದೀರಾ ಖಂಡಿತ ಕಳಿಸ್ಕೊಡ್ತೀನಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಹೀಗೇ ಇರುತ್ತೆ ನನ್ನ ಕೆಲಸಗಳು. ರೆಸ್ಟು ಅಂತ ನಾನು ಮಾಡೋದೇ ರಾತ್ರಿ ಮಲ್ಕೊಂಡಾಗ್ಲೇ. ಬೆಳಗ್ಗೆಯಿಂದ ಸಂಜೆವರೆಗೂ ಆ ಕೆಲಸ ಈ ಕೆಲಸ ಹೀಗೆ ಇರುತ್ತೆ ನೋಡಿ. ರೆಸ್ಟು ಕೂಡ ಮಾಡಲೇ ಇಲ್ಲ. ತುಂಬ ಕಾಲ್ಸ್ ಬರ್ತಾ ಇರುತ್ತೆ, ಮಾತಾಡೋಕ್ಕೂ ಕೂಡ ನನ್ನ ಕೈಲಿ ಆಗಲ್ಲ. ಮನೇಲಿ ಸ್ವಲ್ಪ ಬೇರೆ ಕೆಲಸ ಮಾಡಿಕೊಂಡು ಹಾಗೆ ಸ್ವಲ್ಪ ಸೀರೆದು ಆರ್ಡ್ರದ್ದೆಲ್ಲ ತೊಗೊಂಡು ಆಮೇಲೆ ಕಂಪ್ಲೀಟು ಪ್ಯಾಕಿಂಗ್ ಎಲ್ಲ ಮುಗೀತು. ಸೀರೆ ಆರ್ಡ್ರೆಲ್ಲ ಮುಗೀತು. ಆಮೇಲೆ ಸ್ವಲ್ಪ ಸೋಫಾ ಮೇಲೆ ಎಲ್ಲ ಒಂದು ಸ್ವಲ್ಪ ಧೂಳು ಕೂತ್ಕೊಂಡಿತ್ತು, ಅದನ್ನೆಲ್ಲ ತೆಗೆದು ನೀಟಾಗಿ ಕಸ ಎಲ್ಲ ಗುಡಿಸೋಣ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ದೆ. ನಮ್ಮಮ್ಮ ಪಾಪ ವಾಕಿಂಗು ಮಾಡಿರಲಿಲ್ಲ. ಅವ್ರಿಗೂ ಪಾಪ ಆಯಿಲೆಲ್ಲ ಹಚ್ಕೊಡ್ಬೇಕಿತ್ತು ಪಾದಕ್ಕೆ. ಪಾಪ ಅವರು ನಾನು ವಾಕಿಂಗ್ ಮಾಡ್ತೀನಿ, ನಿನ್ನ ಪಾಡಿಗೆ ನಿನ್ನ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರು. ಸರಿ ಆಯಿತು ಅಂತೇಳಿ ಮನೆ ಕ್ಲೀನ್ ಮಾಡ್ಕೊಂಡು ಅಮ್ಮಂಗೂ ಸ್ವಲ್ಪ ಸಪೋರ್ಟ್ ಮಾಡ್ತಿದ್ದೆ. ಹಿಂಗೆ ತಿರುಗು ಹಂಗೆ ತಿರುಗು ಅಂತ. ಪಾಪ ಏನೋ ಶ್ರಮ ಬೀಳ್ತವ್ರೆ. ದೇವರು ಆದಷ್ಟು ಬೇಗ ನಮ್ಮಮ್ಮನಿಗೆ ಚೆನ್ನಾಗಿ ನಡೆಯೋಂಗೆ ಮಾಡಿಕೊಟ್ಬಿಟ್ರೆ ಸಾಕಷ್ಟೇ. ಅವರು ಪ್ರಯತ್ನ ಮಾಡ್ತಿದ್ದಾರೆ, ಬಿಡ್ತಿಲ್ಲ. ಬಟ್ ಆದರೆ ಎಲ್ಲೋ ಒಂದು ಕಡೆ ಕಾಲಲ್ಲಿ ಇನ್ನೂ ಶಕ್ತಿ ಇಲ್ಲ. ಆದರೂ ಏನೋ ಭಯಕ್ಕೆ ನಂದೊಂಚೂರು ಭಯ ಇದೆ. ಹಂಗಾಗಿ ಏನೋ ಮಾಡ್ತಿದ್ದಾರೆ, ಬಿಡಲ್ಲ. ಇವ್ರನ್ನ ವಾಕರ್ ಇಲ್ದಂತೆ ನಡೆಸ್ಬೇಕು ಅನ್ನೋದು ನನ್ನೊಂದು ಆಸೆ ಇದೆ. ಇಷ್ಟೆಲ್ಲ ಕಷ್ಟಪಟ್ಟು ಆಪ್ರೇಷನ್ ಮಾಡಿಸಿದ್ಮೇಲೆ ಬಿಡ್ತೀನ? ನಾನು ಬಿಡಲ್ಲ, ನಡೆಸ್ತೀನಿ. ಕಂಪ್ಲೀಟು ಮನೆಯೆಲ್ಲ ನೀಟಾಗಿ ಎಲ್ಲ ಒಳಗಡೆಯಿಂದೆಲ್ಲ ನೀಟಾಗೆಲ್ಲ ಕಸನ ಗುಡಿಸ್ಕೊಂಡ್ಬಂದೆ. ಯಪ್ಪ ಹೆಂಗಿರುತ್ತೆ ಅಂದರೆ ಕೆಲಸ, ಹೊರಗಡೆ ಆಚೆಗೆ ಹೋಗಿ ಏನಾದ್ರು ಬೇಕು ಅಂದರೂ ನಾನೇ ಹೋಗಬೇಕು. ಮನೆಯಲ್ಲೆಲ್ಲ ಕೆಲಸ ಸಿಕ್ಕಾಬಿಟ್ಟೆ ಇರುತ್ತೆ. ಕೆಲಸ ಎಲ್ಲ ಮುಗಿಸಿ ಮುಖ ಎಲ್ಲ ತೊಳ್ಕೊಂಡು ನೀಟಾಗಿ ಸ್ವಲ್ಪ ಮುಖ ತೊಳೆದ್ಮೇಲೆ ಒಂಚೂರು ರಿಲೀಫ್ ಅನಿಸ್ತು. ಅಷ್ಟರಲ್ಲಿ ಕಣ್ಬಿಟ್ಟು ನೋಡಿದ್ರೆ ಬಟ್ಟೆಗಳೆಲ್ಲ ಮಡಚಿಟ್ಟಿತ್ತು ಅಮ್ಮ. ಇನ್ನು ಬಟ್ಟೆಗಳು ಅಲ್ಲೇ ಇರುತ್ತೆ ಅಂದ್ಬಿಟ್ಟು ಬಟ್ಟೆಗಳನ್ನೆಲ್ಲ ನೀಟಾಗಿ ಆಯಾ ಜಾಗಕ್ಕೆ ಎತ್ತಿಕೋಣ ಅಂತ ಎತ್ತಿಕ್ತೆ. ನಮ್ಮನೇಲಂತೂ ಬಟ್ಟೆ ಜಾಸ್ತಿ ಇರೋದ್ರಿಂದ ಕಬೋರ್ಡಲ್ಲಿ ಬಟ್ಟೆಗಳು ಇಡೋಕ್ಕೂ ಕೂಡ ಕಷ್ಟ ಆಗ್ಬಿಟ್ಟಿದೆ. ನಾನು ಹೆಂಗೆಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡಿ ಬಟ್ಟೆಗಳನ್ನ ಇಡ್ತಾಯಿದ್ದೀನಿ. ಇನ್ನು ನನ್ನ ಮಗಳು ರೂಮಿಗೆ ಬಂದ್ರಂತೂ ಅಪ್ಪ ತಲೆ ಕೆಟ್ಟೋಗುತ್ತೆ, ಅಷ್ಟು ಬಟ್ಟೆಗಳು ಇಟ್ಕೊಂಡವಳೆ. ಬಟ್ಟೆ ಎಲ್ಲ ಮಡಚಿ ರಾಯರಿಗೆ ಕೈ ಮುಗಿದು ಒಂದು ಸ್ವಲ್ಪ ಹೊತ್ತು ಸಮಾಧಾನದಿಂದ ಕೂತ್ಕೊಂಡೆ. ನೆಕ್ಸ್ಟು ಸೀರೆ ಆರ್ಡ್ರು ಬಂತು. ಸರಿ ಇದನ್ನೆಲ್ಲ ಹಾಗೆ ಪ್ಯಾಕ್ ಮಾಡಿ ಹಾಗೆ ಅಡ್ರೆಸ್ ಎಲ್ಲ ಬರೆದು ನೀಟಾಗಿ ಇಟ್ಬಿಡೋಣ ಅಂತೇಳಿ ಮತ್ತೆ ಸ್ಟಾರ್ಟ್ ಮಾಡಿದೆ. ಅಡುಗೆ ಮಾಡಬೇಕಿತ್ತು. ನಮ್ಮಮ್ಮ ಆಲ್ರೆಡಿ ಅಡುಗೆನ ಮಾಡಿ ಇಟ್ಟಿದ್ರು. ಅಡುಗೆದೇನು ಕೆಲಸ ಇರಲಿಲ್ಲ. ಸರಿ ಹಾಗೆ ಒಂದು ಸ್ವಲ್ಪ ಹೊತ್ತು ಅಮ್ಮನ ಜೊತೆ ಮಾತಾಡಿಕೊಂಡು ಹಾಗೆ ಫೋನಲ್ಲಿ ಮೆಸೇಜ್ ನೋಡ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಇನ್ನೊಂದು 5 ಸೀರೆ ಬುಕ್ಕಿಂಗ್ ಬಂತು. ಸರಿ ಬುಕ್ಕಿಂಗ್ ಮಾಡ್ಕೊಬಿಡೋಣ, ಅದನ್ನೆಲ್ಲ ನೀಟಾಗಿ ಅಡ್ರೆಸ್ ಎಲ್ಲ ಬರೆದು ಕವರ್ ಮಾಡಿಬಿಡೋಣ ಅಂತೇಳಿ ಮಾಡಿದೆ. ಪ್ರತಿನಿತ್ಯ ಹೀಗೆ ಇರುತ್ತೆ ಕೆಲಸ. ಆಲ್ರೆಡಿ ಟೈಮ್ ನೋಡೋಷ್ಟರಲ್ಲಿ 9:30 ಆಗಿತ್ತು.